ಶಿವಮೊಗ್ಗದ ಕೋಟೆ ರಸ್ತೆಯಲ್ಲಿ 1980ರಲ್ಲಿ ಪ್ರಾರಂಭವಾದ ಪ್ರತಿಷ್ಠಿತ ವಾಸವಿ ವಿದ್ಯಾಲಯ ಹಿಂದೂ ವಾಸವಿ ಶೈಕ್ಷಣಿಕ ಸಂಕೀರ್ಣವಾಗಿ ಮಾರ್ಪಾಡಾಗಿದ್ದು, ಈ ಸಂಕೀರ್ಣದಲ್ಲಿ ನಿರ್ಮಾಣಗೊಂಡಿರುವ ನೂತನ ಕಟ್ಟಡದ ಲೋಕಾರ್ಪಣಾ ಕಾರ್ಯಕ್ರಮವು ಮೇ 8ರ ಸಂಜೆ 6 ಗಂಟೆಗೆ ನಡೆಯಲಿದೆ ಎಂದು ವಾಸವಿ ವಿದ್ಯಾಲಯದ ಕಾರ್ಯದರ್ಶಿ ಎಸ್ಕೆ ಶೇಷಾಚಲ ತಿಳಿಸಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಎಸ್ಕೆ ಶೇಷಾಚಲ, ನೂತನ ಸಂಕೀರ್ಣದಲ್ಲಿ ಪ್ರಿ ನರ್ಸರಿಯಿಂದ 10ನೇ ತರಗತಿಯವರೆಗೆ ಪಿಯುಸಿ ಸೈನ್ಸ್ ಕಾಲೇಜ್ ಮತ್ತು ಬಿಎಡ್ ಹಾಗೂ ನರ್ಸಿಂಗ್ ಶಾಲೆಗಳು ಪ್ರಾರಂಭವಾಗುತ್ತಿದೆ. ಆಚಾರ್ಯ ಶ್ರೀ ಶ್ಯಾಮಶಂಕರ ಭಟ್ ನೇತೃತ್ವದಲ್ಲಿ ನೂತನ ಕಟ್ಟಡದ ವಾಸ್ತುಶಾಂತಿ ಮತ್ತು ಪೂಜಾ ಕಾರ್ಯಕ್ರಮ ನೆರವೇರಲಿದೆ ಎಂದು ಎಸ್ಕೆ ಶೇಷಾಚಲ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ನ ನಂತರ ವಾಸವಿ ವಿದ್ಯಾಲಯದ ಕಾರ್ಯದರ್ಶಿ ಶೇಷಾಚಲ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಶ್ರೀ ಅರಬಿಂದೋ ಪಿಯು ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ ಪಿಯು ಬೋರ್ಡ್ ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ ಪಿಯುಸಿ ಅಂಡ್ ಸೆಕೆಂಡ್ ಪಿಯುಸಿ. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ ನೀಟ್, ಜೆಇಇ, ಕೆಸಿಇಟಿ. For more information contact 9482447188 8310243698. Sri Adi Chunchanagiri Independent PU College, known as Sai PUC, is a science PU college with a missionary zeal. Blessed by the divine Parama Puja Sri 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 Dr. Balagangadharanath Mahaswamiji, it is now under the able guidance of Parama Puja Sri 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 Dr. Nirmalanandanatha Mahaswamiji. Grandchild of Puja Sri Sri Prasannanatha Swamiji, a new block of hi-fi building comprising of ultra-modern classrooms with AC facilities and fully equipped laboratories has come up. Sai PUC have a vast library hall with good collection of books and internet connection. This can also be converted into a seminar hall for PowerPoint presentations. Our well-equipped computer lab is our specialty. Students can have an extra access to the systems. They are also encouraged to use the tabs as an advanced learning tool. Digital learning for both board exam and entrance exams like NEET, JEE, KCET are given to the students through VFX Studio recorded classes powered by Sai PUC College app. Sai PUC offers 2 years PU course as per the norms of the Department of Pre-University Education, Karnataka. Along with English, one can opt Kannada or Sanskrit or Hindi for language studies. We have decent and useful waiting rooms for our girl students. An excellent mix of young, energetic and experienced staff facilitating our students 24/7. The college buses take care of each and every student's safety. We also run safe and secure hostels for boys and girls separately. We have established our own app and website to enable our students to get easy access to our videos regarding board and entrance classes. Visual effect is also a part of our curriculum. VFX is a part of our academics where learning is made easy. Our institution is springboard to success. Have a great learning opportunity, have a great success and have a fantastic future. ರೇಡಿಯೋ ಅಯೋಡಿನ್ ಥೆರಪಿ
ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ವಾಸವಿದ್ಯಾಲಯ ಪ್ರಾರಂಭ ಆದಾಗ ಶಿವಮೊಗ್ಗದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಮೊದಲ 3 ಆಂಗ್ಲ ಭಾಷಾ ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮದು ಸಹ ಒಂದು. ಪ್ರಸ್ತುತ ಕೋಟೆ ರಸ್ತೆಯಲ್ಲಿರುವ ವಾಸವಿ ವಿದ್ಯಾಲಯ ಸುಮಾರು 1.5 ಎಕರೆ ಜಾಗದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಇನ್ನೊಂದು ಜಾಗ ಸಾಗರ ರಸ್ತೆಯಲ್ಲಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಬಡಾವಣೆಯಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಮತ್ತೊಂದು ಶಾಲೆ. ಇದು ವಾಸವಿ ವಿದ್ಯಾಲಯ ನಡೆಸ್ತಾ ಇರ್ತಕ್ಕಂತಹ ಶಾಲೆಗಳು. ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ವಾಸವಿ ವಿದ್ಯಾಲಯದ ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ನಿರಂತರವಾಗಿ ಶಾಲೆಗಳನ್ನು ನಡೆಸಲಿಕ್ಕೆ ಸಹಭಾಗಿತ್ವವನ್ನು ಹೊಂದಿರತಕ್ಕಂಥವರು ತ್ರಿವಿಕ್ ಫೌಂಡೇಶನ್ ಮಂಗಳೂರಿನವರು, ಅದರ ಅಧ್ಯಕ್ಷರು ಗೋಪಾಲ್ ಕೃಷ್ಣರವರು ಉಪಸ್ಥಿತರಿದ್ದಾರೆ. ಮತ್ತೊಂದು ಶಿಕ್ಷಣ ಸಮೂಹ ಸಂಸ್ಥೆ B.Ed ಕಾಲೇಜ್ ನಡೆಸ್ತಾ ಇದೆ. ಪಾರ್ಶ್ವನಾಥ್ B.Ed ಕಾಲೇಜ್ ಅಂತೇಳಿ ಪ್ರಾರಂಭ ಮಾಡಿದ್ದಾರೆ ನಮ್ಮ ಕ್ಯಾಂಪಸ್ಸಲ್ಲಿ. ಅದರ ರೂವಾರಿಗಳು ಅಧ್ಯಕ್ಷರು ಪ್ರಶಾಂತ್ ರವರು, ಅವರು ಸಹ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಮತ್ತೊಬ್ಬರು ನಮ್ಮ ಜೊತೆ ಕೈ ಜೋಡಿಸಿರ್ತಕ್ಕಂಥವರು ಹೈದರಾಬಾದಿನ ವಿದ್ಯಾ ಎಜುಕೇಶನ್ ಸೊಸೈಟಿ, ಡೆಲ್ಲಿ ವರ್ಲ್ಡ್ ಸ್ಕೂಲನ್ನು ಶಿವಮೊಗ್ಗದಲ್ಲಿ ಮಲ್ಲಿಗೆನಹಳ್ಳಿಯಲ್ಲಿ ನಡೆಸ್ತಾ ಇದ್ದಾರೆ. ಇವತ್ತು ನಾವು ಸೇರ್ಕೊಂಡಂತೆ ವಾಸವಿ ವಿದ್ಯಾಲಯ ವಾಸವಿ ಶೈಕ್ಷಣಿಕ ಸಂಕೀರ್ಣವಾಗಿ ಮಾರ್ಪಾಟಾಗಿದೆ. 4 ಸಮೂಹ ಸಂಸ್ಥೆಗಳು ವಿವಿಧ ಜವಾಬ್ದಾರಿಗಳನ್ನು ತೆಗೆದುಕೊಂಡು ನಮ್ಮ ಈ ಶಾಲೆಯ ವೇಗವನ್ನು ಹೆಚ್ಚಿಸಿದ್ದಾರೆ. ಸುಮಾರು 33,000 ಚದರದ ಬಿಲ್ಡಿಂಗು ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ PU ಕಾಲೇಜು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ವಿದ್ಯಾರ್ಥಿ ನಿಲಯ, ವಿದ್ಯಾರ್ಥಿನಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಳಭಾಗದಲ್ಲಿ ಪ್ರತ್ಯೇಕವಾಗಿ ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡಿದೆ. ಇದು ನಾಳೆ 7 ಮತ್ತು 8ನೇ ತಾರೀಕು 2 ದಿನಗಳ ಕಾರ್ಯಕ್ರಮ. ಈ 2 ದಿನಗಳ ಕಾರ್ಯಕ್ರಮದಲ್ಲಿ ಮೊದಲ ದಿನ ಪೂಜಾ ವಿಧಾನಗಳೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 2ನೇ ದಿನ ಸಭಾ ವೇದಿಕೆಯ ಕಾರ್ಯಕ್ರಮ ನಡೆಯಲಿದೆ. ಈ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಸೇರಿ ಈಗ ವಾಸವಿ ವಿದ್ಯಾಲಯ ಕೋಟೆ ರಸ್ತೆಯಲ್ಲಿನ ಸಂಕೀರ್ಣದಲ್ಲಿ ಈ ವರ್ಷದಿಂದ ಸುಮಾರು 800 ವಿದ್ಯಾರ್ಥಿಗಳು ಆ ಕ್ಯಾಂಪಸ್ ಅಲ್ಲಿ ಓದಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮೊದಲನೇದು CBSE ಶಿಕ್ಷಣ, ಎರಡನೇದು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಬನ್ಸಾಲ್ ಎಜುಕೇಶನ್ ಅಂತೇಳಿ ಕೋಟಾದಲ್ಲಿರ್ತಕ್ಕಂಥದ್ದು, ರಾಜಸ್ಥಾನ್ ಕೋಟಾದಲ್ಲಿರ್ತಕ್ಕಂಥದ್ದು. ಅವರ ಸಹಭಾಗಿತ್ವದಲ್ಲಿ ನಡೀತಾ ಇರ್ತಕ್ಕಂಥ PUC ಶಿಕ್ಷಣ, ಅದು ಸಹ ಈ ವರ್ಷನೇ ಪ್ರಾರಂಭ ಆಗುತ್ತೆ. B.Ed ಆಲ್ರೆಡಿ ಪ್ರಾರಂಭ ಆಗಿದೆ. ನರ್ಸಿಂಗ್ ಕಾಲೇಜು ಸದ್ಯದಲ್ಲೇ ಮುಂದಿನ ಅವಧಿಯಲ್ಲಿ ಪ್ರಾರಂಭವಾಗ್ತಕ್ಕಂಥ ಅವಕಾಶಗಳನ್ನು ಕಾಯ್ದಿರಿಸಿಕೊಂಡಿದ್ದೇವೆ. 3 ಶಿಕ್ಷಣ ಸಂಸ್ಥೆಗಳು ಕೋಟೆ ರಸ್ತೆಯಲ್ಲೇರಿದೆ. ಈ ಎಲ್ಲ ಶಿಕ್ಷಣ ಸಂಸ್ಥೆಗಳ ಒಟ್ಟು ಸಿಬ್ಬಂದಿ ವರ್ಗದ ಸಂಖ್ಯೆ 100 ಜನ ಈ ಶಿಕ್ಷಣ ಸಂಸ್ಥೆಯ ಅಭಿವೃದ್ಧಿಗೋಸ್ಕರ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಕಾರ್ಯಕ್ರಮ 8ನೇ ತಾರೀಕು ಮತ್ತು 7ನೇ ತಾರೀಕು ನಮ್ಮ ಸಾಂಪ್ರದಾಯಿಕದಂತೆ ಮೊದಲನೇ ದಿನ ಪೂಜಾ ವಿಧಿವಿಧಾನಗಳು ನಡೆಯುತ್ತೆ. 2ನೇ ದಿನ ಬೆಳಗ್ಗೆ ನಮ್ಮ
ಕುಲದೇವತೆ ಕನ್ನಿಕಾ ಪರಮೇಶ್ವರಿ ಮತ್ತು ಕೋಟೆ ಆಂಜನೇಯ ಇವೆರಡೂ ದೇವರುಗಳನ್ನು ಸಹ ನಮ್ಮ ಸ್ಥಳಕ್ಕೆ ಬರಮಾಡಿಕೊಂಡು ನಮ್ಮ ಗೌರವವನ್ನು ಸೂಚಿಸಿ ಪೂಜೆಗಳನ್ನು ಮಾಡಿ ಆ ದೇವರುಗಳನ್ನು ಮತ್ತೆ ಸ್ವಸ್ಥಳಕ್ಕೆ ಕರೆಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದರ ನಂತರ ಮಂಗಳ ನಿಧಿ ಕಾರ್ಯಕ್ರಮ ಇದೆ. ಅದರ ನಂತರ ಸಭಾ ವೇದಿಕೆ ಕಾರ್ಯಕ್ರಮ. ನಮ್ಮ ಶಾಲೆಯಲ್ಲೇ ಓದಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಡಾಕ್ಟರ್ಸು, ಇಂಜಿನಿಯರ್ಸು, ಇದು ಸರ್ವೇ ಸಾಮಾನ್ಯವಾಗಿ ಇರ್ತಕ್ಕಂಥ ಒಂದು ಪ್ರಚಲಿತ ವಿದ್ಯಮಾನ. ಅದರ ಜೊತೆಗೆ ಅನೇಕ ಉದಯೋನ್ಮುಖ ಎಂಟರ್ಪ್ರೆನ್ಯೂರ್ಸ್ ತಯಾರು ಮಾಡಿರ್ತಕ್ಕಂಥ ಹೆಮ್ಮೆ ವಾಸವಿ ಶಿಕ್ಷಣ ಸಂಸ್ಥೆಗೆ ಇದೆ. ಇದರ ಆಚೆ ಆಧ್ಯಾತ್ಮಿಕವಾಗಿ ಕ್ಷೇತ್ರದಲ್ಲೂ ಸಹ ಮಕ್ಕಳು ಅವರದೇ ಆದಂತಹ ವಿನೂತನವಾದ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಸೆಲೆಬ್ರಿಟಿ ಫೀಲ್ಡ್ ಅಲ್ಲೂ ಸಹ ಅನೇಕ ವಿದ್ಯಾರ್ಥಿಗಳು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಈ ರೀತಿ ಸರ್ವತೋನ್ಮುಖವಾಗಿ ವಿದ್ಯಾರ್ಥಿಗಳ ಬೆಳವಣಿಗೆ ನಾವು ಕಂಡುಕೊಂಡಿದ್ದೇವೆ. ನಮ್ಮಲ್ಲೇ ಓದಿದಂತ ಒಬ್ಬ ವಿದ್ಯಾರ್ಥಿ ಆರ್ಯವೈಶ್ಯ ಸಮಾಜದ ಪೀಠಾಧಿಪತಿಗಳಾಗಿದ್ದಾರೆ. ಇವತ್ತು ನಮ್ಮಲ್ಲೇ ಓದಿದಂತ ಇಬ್ಬರು ವಿದ್ಯಾರ್ಥಿಗಳು, ಒಬ್ರು ಶ್ಯಾಮ್ ಶಂಕರ್ ಭಟ್ ಮತ್ತು ಇನ್ನೊಬ್ರು ಪ್ರೀತಿಕಾ ಗುರೂಜಿ, ಆಧ್ಯಾತ್ಮಿಕ ರಂಗದಲ್ಲಿ ಅವ್ರದ್ದೇ ಆದಂತ ವಿಶ್ಲೇಷಣೆಯನ್ನು ಮಾಡಿ ಅನೇಕರಿಗೆ ಸಹಾಯ ಹಸ್ತವನ್ನು ಚಾಚತಕ್ಕಂಥ ಒಂದು ಕೆಲಸ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಕಳೆದ 30 ವರ್ಷದ ಶ್ಯಾಮ್ ಶಂಕರ್ ಭಟ್ ಕಳೆದ 20 ವರ್ಷಗಳಿಂದ ಈ ಆಧ್ಯಾತ್ಮಿಕ ರಂಗದಲ್ಲಿ ಕಾರ್ಯವನ್ನು ನಿರ್ವಹಿಸಿ ಶಿವಮೊಗ್ಗದಲ್ಲಿ ಎಲ್ಲರಿಗೂ ಪರಿಚಿತರಾಗಿದ್ದಾರೆ. ನಮ್ಮದೇ ಶಾಲೆಯ ವಿದ್ಯಾರ್ಥಿಯೂ ಆಗಿದ್ದಾರೆ. ಆ ಕಾರಣಕ್ಕಾಗಿ ಈ ಕಟ್ಟಡದ ಲೋಕಾರ್ಪಣೆಯ ಕಾರ್ಯಕ್ರಮ ಶ್ಯಾಮ್ ಶಂಕರ್ ಭಟ್ ಅವರಿಂದ ನಡೆಯಲಿದೆ. ಮಿಕ್ಕಂತೆ ನಮ್ಮ ಜೊತೆ ಕೈ ಜೋಡಿಸಿರ್ತಕ್ಕಂಥ ಅನೇಕ ಚುನಾಯಿತ ಪ್ರತಿನಿಧಿಗಳು ನಿರಂತರವಾಗಿ ನಮ್ಮ ಜೊತೆ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಕೇವಲ ನಾಳೆ ಈ ಸಮಾರಂಭಕ್ಕೋಸ್ಕರ ಅಲ್ಲ, ನಮ್ಮ 40 ವರ್ಷದ ಈ ಚರಿತ್ರೆಯಲ್ಲಿ ಎಲ್ಲ ಶಾಸಕರು, ಶಂಕರಮೂರ್ತಿಯವರು, ನಮ್ಮ ಸ್ಥಾಪನೆಗೆ ಆಗಿದ್ದಂಥವರು, ಭೂಪಾಳನ್ ಸತ್ಯನಾರಾಯಣರು ನಮ್ಮ ಸಂಸ್ಥೆಯನ್ನು ಅಧ್ಯಕ್ಷರು, ಸಂಸ್ಥೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥವ್ರು, ಅವರಿಗೆ ಗೌರವಾರ್ಪಣೆಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಇದೆ 8ನೇ ತಾರೀಕು. ಜೊತೆಯಲ್ಲಿ ಜೈನ ಸನ್ಯಾಸಿಗಳಾಗಿ 4 ಜನ ಜೈನ ಸನ್ಯಾಸಿಗಳಾಗಿ ಆಧ್ಯಾತ್ಮಿಕ ರಂಗಕ್ಕೆ ಪಾಲು ಮಾಡಿದ್ದಾರೆ. ಇಬ್ಬರು ಪೀಠಾಧಿಪತಿಗಳಾಗಿದ್ದಾರೆ, ಇಬ್ಬರು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರವೀಣರಾಗಿದ್ದಾರೆ, 4 ಜನ ಜೈನ್ ಸನ್ಯಾಸಿಗಳಾಗಿ ಮಾಡಿದ್ದಾರೆ. ವಿದ್ಯಾಭ್ಯಾಸದ ಸರ್ವತೋಮುಖ ಬೆಳವಣಿಗೆಗೆ ನಾವು ದಾರಿಯನ್ನು ಸೂಚಿಸಿದ್ರೆ ಮಕ್ಕಳು ತಮ್ಮದೇ ಆದಂತಹ ಮಾರ್ಗದಲ್ಲಿ ಅದ್ವಿತೀಯವಾದಂತಹ ಒಂದು ಸಾಧನೆಗಳನ್ನ ಇವತ್ತು ನಮ್ಮ ಜೊತೆ ಮಾಡಿರೋದು 40 ವರ್ಷಗಳಲ್ಲಿ ನಾವು ಹೆಮ್ಮೆ ಪಡಬಹುದಾದಂತಹ ಒಂದು ಸಂಗತಿ. ಅವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಹಭಾಗಿತ್ವವನ್ನು ಜೋಡಿಸಿಕೊಂಡಿರ್ತಕ್ಕಂಥ 3 ಶಿಕ್ಷಣ ಸಂಸ್ಥೆಗಳ ಪ್ರಮುಖರು, ಅದರಲ್ಲಿ 2 ಇವತ್ತು ಉಪಸ್ಥಿತರಿದ್ದಾರೆ, ಇನ್ನೊಬ್ಬರು ಅವತ್ತಿನ ದಿನದಲ್ಲಿ ಭಾಗಿರ್ತಾರೆ. ಅವ್ರಿಗೂ ಸಹ ಗೌರವಾರ್ಪಣೆಯನ್ನು ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಅವತ್ತಿನ ಕಾರ್ಯಕ್ರಮದಲ್ಲಿ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮಗಳು 1.5 ದಿನ, 7ನೇ ತಾರೀಕು ಮಧ್ಯಾಹ್ನದಿಂದ ಪ್ರಾರಂಭ ಆದರೆ 8ನೇ ತಾರೀಕು ಸಂಜೆಗೆ ಈ ಕಾರ್ಯಕ್ರಮ ಮುಗಿಯುತ್ತೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಘಟಕಗಳ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರು ಇದಕ್ಕೆ ಕೈ ಜೋಡಿಸಿದ್ದಾರೆ. ಕಾರ್ಯಕ್ರಮದ ಯಶಸ್ವಿಗಾಗಿ ನಮ್ಮ ಜೊತೆ ಸಹಭಾಗಿತ್ವವನ್ನು ನೀಡ್ತಾ ಇದ್ದಾರೆ. ಸೆಲೆಬ್ರಿಟಿ ರಂಗದಲ್ಲಿ 4 ಜನ ಇವತ್ತು ಚಿತ್ರರಂಗವನ್ನು ಪ್ರವೇಶ ಮಾಡಿದ್ದಾರೆ. ಅದರಲ್ಲಿ ಮೊದಲ ವಿದ್ಯಾರ್ಥಿ ಸುದೀಪ್, ಅವತ್ತಿನ ಕಾಲದಲ್ಲಿ ವಿದ್ಯಾರ್ಥಿ ಆಗಿದ್ದಂಥವನು ಇಲ್ಲಿಯ ವಿದ್ಯಾರ್ಥಿ ಶಿಕ್ಷಣ ಮುಗಿದ ತಕ್ಷಣ ಅವರು ಬಾಂಬೆಗೆ ಹೋಗ್ತಾರೆ ಶಿಕ್ಷಣಕ್ಕೆ, ಚಿತ್ರರಂಗದ ಶಿಕ್ಷಣಕ್ಕಾಗಿ. ಇವತ್ತು ಚಿತ್ರರಂಗದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಇನ್ನಿಬ್ರು ಆಧ್ಯಾತ್ಮಿಕ ರಂಗದಲ್ಲಿ ಮಾಡಿರ್ತಕ್ಕಂಥವ್ರು, ಒಬ್ರು ಶ್ಯಾಮ್ ಶಂಕರ್ ಭಟ್ ಅಂತೇಳಿ, ಇನ್ನೊಬ್ಳು ಹೆಣ್ಮಗಳು ಪ್ರೀತಿಕಾ ಅಂತೇಳಿ. ಇವರಿಬ್ರು ಆಧ್ಯಾತ್ಮಿಕ ರಂಗದಲ್ಲಿ ತಮ್ಮದೇ ಆದಂತಹ ಒಂದು ವಿಶಿಷ್ಟವಾದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಜೈನ ಸನ್ಯಾಸಿಗಳಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ಒಬ್ಬರು ವಿದ್ಯಾರ್ಥಿಗಳು ಜೈನ ಸನ್ಯಾಸಿಯಾಗಿ ನಮ್ಮ ಶಾಲೆಯಿಂದ ಹೋಗ್ತಾ ಇದ್ದಾರೆ. ಇದೆಲ್ಲವೂ ನಮ್ಮ ಅಪೇಕ್ಷಿತ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಆದ್ರೆ ವಿದ್ಯಾರ್ಥಿಗಳ ಬೆಳವಣಿಗೆ ಸರ್ವತೋಮುಖವಾಗಿದ್ದರೆ ಅವರು ಯಾವ ರಂಗಕ್ಕೆ ಬೇಕಾದರೂ ಹೋಗ್ಬೋದು, ಅವರ ಸ್ವಕ್ಷೇತ್ರದಲ್ಲಿ ಅವರ ಸಾಧನೆಯನ್ನು ಮಾಡಬಹುದು ಅಂತಕ್ಕಂಥದ್ದಕ್ಕೆ
ವಾಸವಿ ವಿದ್ಯಾಲಯ ಇವತ್ತು ಜ್ವಲಂತ ಉದಾಹರಣೆಯಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ದಯಮಾಡಿ ಎಲ್ಲ ಪತ್ರಿಕಾ ಮಿತ್ರರು ಸಕ್ರಿಯವಾಗಿ ಪಾಲ್ಗೊಳ್ಬೇಕು, ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಪಥದಲ್ಲಿ ಮಾಡಬೇಕಾದಂಥ ಕಾರ್ಯಗಳಿಗೆ ನಿಮ್ಮ ಸಹಕಾರ ನಿರಂತರವಾಗಿರಲಿ ಅಂತೇಳಿ ಹಾರೈಸ್ತೇನೆ.